ಸ್ನೇಹಿತರೆ ನಮಸ್ಕಾರ. ಬಿಗ್ ಬಾಸ್ ಮನೆಯಲ್ಲಿರುವಂಥ ಸ್ಪರ್ಧಿಗಳು ಸ್ವಾರ್ಥಿಗಳು ಅನ್ನೋದರಲ್ಲಿ ಯಾವ ಡೌಟ್ ಇಲ್ಲ. ಅದು ಸೀಸನ್ 12 ಆಗಲಿ, 13 ಆಗಲಿ, 20 ಆಗಲಿ, 50 ಆಗಲಿ, ಎಷ್ಟೇ ಸೀಸನ್ ಬಂದರೂ ಕೂಡ ಸ್ಪರ್ಧಿಗಳು ಸ್ವಾರ್ಥಿಗಳಾಗಿ ಉಳಿಯೋದ್ರಲ್ಲಿ ಯಾವ ಅನುಮಾನನೂ ಕೂಡ ಇಲ್ಲ. ಯಾಕಂತ ಹೇಳಿದ್ರೆ ಎಲ್ರಿಗೂ ಕೂಡ ತಾವು ಫೈನಲಲ್ಲಿರಬೇಕು, ಫೈನಲ್ ಕಪ್ ಗೆಲ್ಲಬೇಕು, ಜೊತೆಗೆ ಒಂದಷ್ಟು ಜನರ ಪ್ರೀತಿಯನ್ನು ಗಳಿಸಬೇಕು ಅನ್ನುವಂತಹ ಲೆಕ್ಕಾಚಾರ ಇರೋದಂತೂ ಕಾಮನ್ನು. ಆದರೆ ಆ ಹಂತಕ್ಕೆ ಬರೋದಕ್ಕೆ ಅವರು ಬಳಸಿಕೊಳ್ಳುವಂಥ ದಾರಿಗಳು ಮತ್ತು ಅವರು ಬಳಸಿಕೊಳ್ಳುವಂತಹ ವ್ಯಕ್ತಿಗಳು ಎಲ್ಲೋ ಒಂದು ಕಡೆ ಇವರಿಗೆ ಗೊತ್ತಿಲ್ಲದೇ ಇರೋ ರೀತಿಯಲ್ಲಿ, ಅಂದರೆ ಇವರ ಲೆಕ್ಕಾಚಾರವೇ ಗೊತ್ತಿರೋದಂತಹ ರೀತಿಯಲ್ಲಿ ಅವರು ಬಕ್ರ ಆಗಿರ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ. ಇಲ್ಲಿ ನಾನು ಮಾತನಾಡ್ತಾ ಇರುವಂಥದ್ದು ಇಲ್ಲಿ ಗಿಲ್ಲಿ ಎನ್ನುವಂತಹ ಬಕ್ರ ಬಗ್ಗೆ. ಹೌದು, ಗಿಲ್ಲಿ ಅಕ್ಷರಶಃ ಬಕ್ರ ಆಗ್ತಾ ಇದ್ದಾನೆ. ಗಿಲ್ಲಿಯನ್ನು ಒಂದು ರೀತಿಯಲ್ಲಿ ಬಕ್ರ ಮಾಡ್ತಿರೋದು ಕಾವ್ಯ ಅಂಥೇಳಿ ಯಾವುದೇ ಡೌಟ್ ಇಲ್ಲದೆ ಹೇಳ್ಬೋದು. ಪ್ರತಿಯೊಂದು ಹಂತದಲ್ಲೂ ಕೂಡ ಗಿಲ್ಲಿಯನ್ನು ಬಳಸಿಕೊಳ್ತಿರುವಂಥ ಕಾವ್ಯ ಈಗ ಗಿಲ್ಲಿಗೆ ಒಂದು ರೀತಿಯಲ್ಲಿ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಾಳೆ ಅನ್ನುವಂಥ ಸಂಗತಿ ಗಿಲ್ಲಿಗೆ ಗೊತ್ತಿರುವಂತೆ ಕಾಣಿಸ್ತಿಲ್ಲ. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಅತಿಥಿಗಳ ಮುಂದೆ ಈಕೆ ನಡೆದುಕೊಂಡಂತಹ ರೀತಿ ಮತ್ತು ಆಕೆ ವರ್ತನೆ ಮಾಡಿದಂತಹದ್ದು ಮತ್ತು ಕೆಲವು ಪದಗಳನ್ನು ಬಳಸಿರುವಂಥದ್ದು ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಎಷ್ಟು ನೀಟಾಗಿ ಈಕೆ ಪ್ಲಾನ್ ಪ್ರಕಾರನೇ ಮಾಡ್ತಾ ಇದ್ದಾಳೆ ಅನ್ನೋದು ಗೊತ್ತಾಗ್ತಿದೆ. ಅಸಲಿಗೆ ಈಕೆಯ ಲೆಕ್ಕಾಚಾರವೇ ಬೇರೆ. ಆದರೆ ಈಕೆ ಇಲ್ಲಿವರೆಗೆ ಸರ್ವೈವಲ್ ಆಗೋದಕ್ಕೆ ಕಾರಣವಾದಂತಹ ವ್ಯಕ್ತಿಯನ್ನೇ ಈಕೆ ಈ ರೀತಿ ಬಳಸಿಕೊಳ್ತಿರೋದು, ತನ್ನ ಸ್ವಾರ್ಥಕ್ಕೆ ಬಳಸಿಕೊಳ್ತಿರೋದು ಎಷ್ಟು ಸರಿ ಎನ್ನುವಂಥ ವಿಚಾರದ ಬಗ್ಗೆ ಚರ್ಚೆಗಳು ಆಗ್ತಾ ಇದ್ದಾವೆ. ಯಾಕೆ ಹಾಗೆ ಅನ್ನಿಸ್ತಿದೆ ಮತ್ತು ಯಾಕೆ ಕಾವ್ಯ ಏನೆಲ್ಲ ಮಾಡಿದ್ದಾಳೆ ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೋಡಿ, ನಿಮಗೂ ಕೂಡ ಗೊತ್ತಿರ್ಬೋದು, ಬಿಗ್ ಬಾಸ್ ಆರಂಭ ಆದಂತಹ ದಿನಗಳಿಂದ, ಸೀಸನ್ 12 ಆರಂಭ ಆದಂತಹ ದಿನದಿಂದ ಇಲ್ಲಿವರೆಗೂ ಕೂಡ ಗಿಲ್ಲಿ ಮತ್ತು ಕಾವ್ಯ ತುಂಬ ಅತ್ಯಾಪ್ತರಾಗಿದ್ದರು. ಗಿಲ್ಲಿ ಕಾವ್ಯಳನ್ನು ತುಂಬ ಪ್ರೀತಿಯಿಂದನೇ ಕರೀತಿದ್ದ, ಪ್ರೀತಿಯಿಂದನೇ ಸ್ನೇಹಿತೆ ಅಂತೇಳಿ ಒಪ್ಕೊಂಡಿದ್ದ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕಾವ್ಯ ಕಾವು 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 ಅಂತಲೇ ಹೇಳ್ತಾ ಇದ್ದ. ಕಾವ್ಯಗೋಸ್ಕರ ಸಾಕಷ್ಟು ಜನರ ವಿರೋಧವನ್ನು ಕೂಡ ಕಟ್ಟಿಕೊಂಡಿದ್ದ. ಆದರೆ ಕಾವ್ಯ ಮಾತ್ರ ಎಲ್ಲೋ ಒಂದು ಹಂತದಲ್ಲಿ ಗಿಲ್ಲಿಯನ್ನು ಬಳಸಿಕೊಂಡಿದ್ದು ತನ್ನ ಸ್ವಾರ್ಥಕ್ಕ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡಿದೆ. ಮೊನ್ನೆವರೆಗೂ ಕೂಡ ಗಿಲ್ಲಿ ಜೊತೆಗೆ ಚೆನ್ನಾಗಿದ್ದಂಥ ಕಾವ್ಯ ಈಗ ಸಾಕಷ್ಟು ಬದಲಾವಣೆಯನ್ನು ನಾವಿಲ್ಲಿ ಗಮನಿಸ್ಬೋದು. ಅದರಲ್ಲೂ ಕೂಡ ಬಿಗ್ ಬಾಸ್ ಮನೆಗೆ ಬಂದಿರುವಂಥ ಅತಿಥಿಗಳ ಮುಂದೆ ಕಾವ್ಯ ನಡೆದುಕೊಂಡಂತಹ ರೀತಿ ಮತ್ತು ಆಕೆ ಆಡಿದಂಥ ಕೆಲವೊಂದಷ್ಟು ಮಾತುಗಳು ಮತ್ತು ಈಗ ವರ್ತನೆ ಮಾಡ್ತಿರುವಂಥ ರೀತಿ ಎಲ್ಲವನ್ನೂ ಕೂಡ ಗಮನಿಸಿದರೆ ಆಕೆ ತನ್ನ ಸ್ವಾರ್ಥಕ್ಕೆ ಗಿಲ್ಲಿಯನ್ನು ಬಳಸಿಕೊಂಡು ಈಗ ಬೆನ್ನಿಗೆ ಚೂರಿ ಹಾಕುವಂಥ ಕೆಲಸವನ್ನು ಮಾಡಿದ್ದಾಳೆ ಅಂಥೇಳಿ ಯಾವುದೇ ಅನುಮಾನ ಇರದೆ ಹೇಳಬಹುದು. ಅದರಲ್ಲೂ ಕೂಡ ಗಿಲ್ಲಿಯನ್ನು ಸಾಕಷ್ಟು ಸಲ ಆಕೆ ಅಣ್ಣ ಅಂತೇಳಿ ಕರೆದಿದ್ದಾಳೆ. ಅದೇನು ದೊಡ್ಡ ಸಂಗತಿ ಅಲ್ಲ. ಅಣ್ಣ ಅಂತೇಳಿ ಕರೆದಿರೋದು ಯಾವುದು ಕೂಡ ದೊಡ್ಡ ಸಂಗತಿ ಅಲ್ಲ. ಆದರೆ ದೊಡ್ಡ ಸಂಗತಿ ಯಾವುದು ಅಂತ ಹೇಳಿದರೆ ಇಲ್ಲಿ ಗಿಲ್ಲಿ ಸ್ನೇಹವನ್ನು ನಿಧಾನಕ್ಕೆ ಒಂದು ರೀತಿಯಲ್ಲಿ ಕಟ್ ಮಾಡಿಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾಳೆ ಅನ್ನುವಂಥದ್ದು. ಕಾರಣ ಏನು ಅಂತ ಹೇಳಿದ್ರೆ, ಗಿಲ್ಲಿಯ ಸ್ನೇಹದಿಂದ ಈಕೆ ದೂರವಾದರೆ ಇನ್ನು ಮುಂದೆ ಈಕೆ ತನ್ನ ಒಂಟಿ ಆಟವನ್ನು ತೋರಿಸಬಹುದು ಅನ್ನೋದು ಬಹುಶಃ ಈಕೆ ಲೆಕ್ಕಾಚಾರ ಇರ್ಬೋದು. ಹಾಗೆಯೇ ಈ ವಾರ ಬಹುತೇಕ ಗಿಲ್ಲಿ ಸಾಕಷ್ಟು ವಿಚಾರಗಳಲ್ಲಿ ನೆಗೆಟಿವ್ ಆಗಿ ಪೋರ್ಟ್ರೇಟ್ ಆಗಿದ್ದಾನೆ. ಹಾಗಾಗಿ ಗಿಲ್ಲಿ ಜೊತೆಗೆ ಇರುವಂಥದ್ದು ಬೆಸ್ಟ್ ಅಲ್ಲ, ಇದ್ದರೆ ನನಗೂ ಕೂಡ ಇದೇ ರೀತಿಯಾದಂತಹ ನೆಗೆಟಿವ್ ಟ್ಯಾಗ್ ಅಂಟಿಕೊಳ್ಳಬಹುದು ಅನ್ನುವಂತಹ ಜಾಣ ನಡೆಯನ್ನು ಕಾವ್ಯ ಇಟ್ರ ಅನ್ನುವಂತಹ ಅನುಮಾನವೂ ಕೂಡ ಮೂಡಿದೆ. ಉಗ್ರ ಮಂಜುಗೆ ಗಿಲ್ಲಿ ಕಂಡ್ರೆ ಅಷ್ಟಕ್ಕಷ್ಟೇ, ಆದರೂ ಕೂಡ ಗಿಲ್ಲಿ ಬೆಸ್ಟ್ ಫ್ರೆಂಡ್ ಕಾವ್ಯ ಅಂದರೆ ಅಚ್ಚುಮೆಚ್ಚು. ಬಿಗ್ ಬಾಸ್ ಪ್ರೋಮೋ ಒಂದನ್ನು ಶೇರ್ ಮಾಡಿದಂಥ ಸಂದರ್ಭದಲ್ಲಿ ಇವತ್ತು ಎಲ್ಲವನ್ನು ಕೂಡ ಬಹುಶಃ ನೀವು ಗಮನಿಸಿರ್ಬೋದು. ಇನ್ನು ನಿನ್ನೆ ಸಂಚಿಕೆಯಲ್ಲಿ ಬಹುಶಃ ನೀವು ಕೂಡ ಗಮನಿಸಿರ್ತಾರೆ, ಕಾವ್ಯ ಮತ್ತು ಮಂಜು ಅವರು ಒಂದು ವಾಕ್ ಮಾಡ್ತಾ ಕೆಲವೊಂದಷ್ಟು ವಿಚಾರಗಳನ್ನು ಡಿಸ್ಕಷನ್ ಮಾಡ್ತಾರೆ. ಅಲ್ಲಿ ಕಾವ್ಯ ಬಳಸಿರುವಂಥ ಕೆಲವೊಂದು ಪದಗಳು ಮತ್ತು ಬಳಕೆ ಮಾಡಿದಂತಹ ರೀತಿ ಮತ್ತು ಅಲ್ಲಿ ಬಳಸಿದಂಥ ಟೋನ್ ಇವೆಲ್ಲವೂ ಕೂಡ ಎಲ್ಲೋ ಒಂದು ಕಡೆ ಗಿಲ್ಲಿಯಿಂದ ಫ್ರೆಂಡ್ಶಿಪ್ಪನ್ನು ಕಟ್ಟಿ ಮಾಡಿಕೊಳ್ಳುವಂತಹ ಆಲೋಚನೆಯಲ್ಲಿ ಈಕೆ ಇದ್ದಾಳ ಅನ್ನುವಂಥದ್ದು ಗೊತ್ತಾಗ್ತಿದೆ. ಯಾಕಂತ ಹೇಳಿದರೆ ಕಟ್ ಮಾಡಿಕೊಂಡ್ರೆ ಬಹುಶಃ ಮುಂದೆ ತನ್ನ ಆಟಕ್ಕೆ ಲಾಭ ಆಗಬಹುದು ಅನ್ನೋಂಥದ್ದು ಈಕೆ ಲೆಕ್ಕಾಚಾರ ಏನೋ ಗೊತ್ತಿಲ್ಲ. ಮಂಜು ಅವರ ಹೆಗಲ ಮೇಲೆ ಕೈ ಹಾಕಿ ಫ್ರೆಂಡ್ಶಿಪ್ ಬಗ್ಗೆ ಮಾತನಾಡಿರುವಂಥ ಕಾವ್ಯ ಫ್ರೆಂಡ್ಶಿಪ್ಗಿಂತ ಪರ್ಫಾರ್ಮೆನ್ಸ್ ಮುಖ್ಯ ಅಂತ ಹೇಳಿ ನೇರವಾಗಿ ಹೇಳಿದ್ದಾರೆ. ಅಸಲಿಗೆ ಆಕೆ ಹೇಳಿರುವಂಥ ಪದಗಳಲ್ಲಿ ಸ್ಪಷ್ಟವಾಗಿ ಇಲ್ಲಿ ಗಿಲ್ಲಿಯ ಸ್ನೇಹ ಬೇಡ ಅನ್ನುವಂಥ ಮಾತುಗಳು ಸ್ಪಷ್ಟವಾಗಿ ಕಾಣಿಸ್ತಿದೆ. ಬಿಗ್ ಬಾಸ್ ಮನೆಯಲ್ಲಿ ನನಗೆ ಫ್ರೆಂಡ್ಶಿಪ್ಗಿಂತ ಪರ್ಫಾರ್ಮೆನ್ಸ್ ಮುಖ್ಯ ಅಂತೇಳಿ ಹೇಳ್ತಾರೆ. ಅಭಿ, ಧನುಷು ಇವ್ರದೆಲ್ಲ ಫ್ರೆಂಡ್ಶಿಪ್ಪನ್ನು ಪರಿಗಣಿಸಿದರೆ ಬಾತ್ರೂಮ್ ಕಿಚನ್ ಕೊಡ್ತಾ ಇರಲಿಲ್ಲ. ಫ್ರೆಂಡ್ಶಿಪ್ ಎಲ್ಲ ನೋ, ಉಳಿದವರಂತೆ ನಾನು ಕೂಡ ಪ್ರಾಕ್ಟಿಕಲ್ ಆಗಿ ಆಡ್ತೀನಿ ಅಂತ ಹೇಳ್ಬಿಟ್ಟು ಕಾವ್ಯ ಹೇಳ್ತಾರೆ. ಹಾಗಾದರೆ ನೀನೊಬ್ಬಳೇ ಬಿಗ್ ಬಾಸ್ ಕಪ್ ಗೆಲ್ಲಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ಯಾ ಅಂತೇಳಿ ಉಗ್ರ ಮಂಜು ಕೇಳ್ತಾರೆ. ಅದಕ್ಕೆ ಕಾವ್ಯ ಹೇಳ್ತಾರೆ, ನನಗೆ ಕಪ್ಗಿಂತ ಪರ್ಸ್ನಾಲಿಟಿ ಮ್ಯಾಟರ್ ಆಗ್ತದೆ, ನನಗೆ ವಿಲ್ ಪವರ್ ಇದೆ, ಯಾವುದೇ ಕಾರಣಕ್ಕೂ ಕೂಡ ಬಿಟ್ಟು ಕೊಡಲ್ಲ ಅಂತೇಳಿ ಹೇಳ್ತಾರೆ. ಉಗ್ರ ಮಂಜು ಮತ್ತು ಕಾವ್ಯ ಮಾತುಕತೆ ವೇಳೆ ಗಿಲ್ಲಿ ಒಮ್ಮೆ ಕಾವು ಅಂತ ಹೇಳ್ಬಿಟ್ಟು ಕೂಗ್ತಾರೆ. ಆದರೆ ಗಿಲ್ಲಿ ಕಡೆಗೆ ಕಾವ್ಯ ಗಮನವನ್ನು ಕೂಡ ಕೊಡೋದಿಲ್ಲ.
ಕಾವ್ಯಶೈವ ಮತ್ತು ಮಂಜು ಒಳಗೆ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಗಿಲ್ಲಿ ನಟ ಹೊರಗಡೆ ಇರ್ತಾರೆ. ಹಾಗಾಗಿ ಮಂಜು ಮತ್ತು ಕಾವ್ಯ ಮಾತನಾಡುವಂಥ ಸಮಯದಲ್ಲಿ ಗಿಲ್ಲಿ ಹೊರಗಡೆ ವಿಡಿಯೋ ಕೂಡ ಈ ಪ್ರೋಮೋದಲ್ಲಿ ಪ್ರಸಾರ ಆಗಿತ್ತು. ಇನ್ನು ಈ ಒಂದು ವಿಡಿಯೋದಲ್ಲೂ ಕೂಡ ಅಂದರೆ ನಿನ್ನೆ ಪ್ರಸಾರ ಆದಂಥ ಸಂಚಿಕೆಯಲ್ಲೂ ಕೂಡ ಇದನ್ನು ನೀವು ಗಮನಿಸಿರ್ಬೋದು. ಇಲ್ಲಿ ಕಾವ್ಯ ಈ ಮಾತನ್ನು ಗಿಲ್ಲಿ ಬಗ್ಗೆ ಹೇಳಿಲ್ಲ, ಅಭಿ ಮತ್ತು ಧನುಷ್ಗೆ ಟಾಂಗ್ ಕೊಟ್ಟು ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ಕೆಲವರು ಅಭಿಪ್ರಾಯವನ್ನು ಪಟ್ಟರು ಕೂಡ ಸೂಕ್ಷ್ಮವಾಗಿ ಇದನ್ನು ಗಮನಿಸಿದ್ರೆ ಇಲ್ಲಿ ಈಕೆ ನೇರವಾಗಿ ಹೇಳಿರುವಂಥದ್ದು ಗಿಲ್ಲಿ ಬಗ್ಗೆನೇ ಅಂತಲೇ ಹೇಳ್ಬೋದು. ಮತ್ತು ಅದಾದ ಬಳಿಕ ನಡೆದಂಥ ಕೆಲವೊಂದಷ್ಟು ಸಂದೇಶಗಳು ಅಥವಾ ಒಂದಷ್ಟು ಸಂದರ್ಭಗಳು ಇದನ್ನೇ ಸಾರಿ ಸಾರಿ ಹೇಳ್ತಾ ಇದ್ದಾವೆ. ಯಾಕಂತ ಹೇಳಿದ್ರೆ ಇಲ್ಲಿ ಆಕೆ ಕೊಟ್ಟಿರುವಂತಹ ನಂತರದ ಸಂದೇಶವು ಕೂಡ ಇದನ್ನೇ ಹೇಳಿದರೆ ಕೆಲವೊಂದಷ್ಟು ಈ ಸಂದರ್ಭಗಳು ಕ್ರಿಯೇಟ್ ಆಗಿದ್ದು ಕೂಡ ಇದನ್ನೇ ಸಾರಿ ಸಾರಿ ಹೇಳ್ತಿದ್ದಾವೆ. ಬಿಗ್ ಬಾಸ್ ಸೀಸನ್ 12 ಆರಂಭವಾದಂತಹ ದಿನದಿಂದನೂ ಕೂಡ ಕಾವ್ಯ ಮತ್ತು ಗಿಲ್ಲಿ ನಟ ಕ್ಲೋಸ್ ಆಗಿದ್ದರು. ಅವರಿಬ್ಬರ ನಡುವೆ ತುಂಬ ಆಪ್ತತೆ ಬೆಳೆದಿತ್ತು. ಆದರೆ ಕಾವ್ಯ ಅವರು ಬೇರೆ ಸ್ಪರ್ಧಿಗಳ ಜೊತೆಗೆ ಸ್ನೇಹವನ್ನು ಬೆಳೆಸಿದಾಗ ಗಿಲ್ಲಿ ನೊಂದುಕೊಳ್ತಾರೆ. ಇಂದಿನ ಈ ಸಂಚಿಕೆಯಲ್ಲೂ ಕೂಡ ಬಹುಶಃ ಇದನ್ನೇ ನೀವು ಗಮನಿಸಿರ್ತೀರ. ಕಾವ್ಯ ಇನ್ನು ಮುಂದೆ ಬಿಗ್ ಬಾಸ್ ಮನೆಯಲ್ಲಿ ಸೀರಿಯಸ್ ಆಗಿ ಆಟಕ್ಕಷ್ಟೇ ಗಮನವನ್ನು ಕೊಡ್ತಾರೆ, ಗಿಲ್ಲಿ ಜೊತೆಗಿನ ಫ್ರೆಂಡ್ಶಿಪ್ಪನ್ನು ಬ್ರೇಕ್ ಹಾಕ್ತಾರೆ ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಾ ಇದ್ದಾವೆ. ಹಾಗೆಯೇ ಇದು ಕಾವ್ಯ ಅವರ ಸ್ವಾರ್ಥತನವನ್ನು ಕೂಡ ಎತ್ತಿ ತೋರಿಸ್ತಿದೆ ಅನ್ನೋದನ್ನು ಕೂಡ ಗಮನಿಸ್ಬೋದು. ಇನ್ನು ಇದಾಗಿ ಕೆಲವೇ ಹೊತ್ತಿನಲ್ಲಿ ಮತ್ತೊಂದು ಇನ್ಸಿಡೆಂಟ್ ಕೂಡ ನಡೆಯುತ್ತೆ. ಅಲ್ಲಿ ಕಾವ್ಯ ಈ ಗಿಲ್ಲಿಯನ್ನು ಗಿಲ್ಲಿ ಅಣ್ಣ ಅಂತ ಹೇಳಿ ಕರೀತಾರೆ. ಬಟ್ ಅದಕ್ಕೆ ಉತ್ತರವಾಗಿ ಗಿಲ್ಲಿ ಐ ಲವ್ ಯು ಕಾವು ಐ ಲವ್ ಯು ಅನ್ನುವಂತಹ ಪದಗಳನ್ನು ಹೇಳುವಂಥದ್ದು, ಜೊತೆಗೆ ಒಂದಷ್ಟು ಹಾಡುಗಳು, ಅಣ್ಣಯ್ಯ ಹೃದಯವಂತ ಅಂತ ಹಾಡಿರ್ಬೋದು, ಜೊತೆಗೆ ಗಿಲ್ಲಿ ಒಂದಷ್ಟು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೇಸರವನ್ನು ವ್ಯಕ್ತಪಡಿಸಿದ್ರು ಕೂಡ ಕಾವ್ಯ ಅವರು ಅದಕ್ಕೆ ಯಾವುದೇ ರೀತಿಯಾದಂತಹ ರಿಯಾಕ್ಟನ್ನು ಮಾಡದೇ ಇರುವಂಥದ್ದು. ಬಹುಶಃ ಇದು ಕೂಡ ಎಲ್ಲೋ ಒಂದು ಕಡೆ ತಮಾಷೆಯಾಗಿ ಇದ್ದರೂ ಕೂಡ ಮನಸ್ಸಿನ ಒಳಗಡೆ ಒಂದಷ್ಟು ಬೇಸರ ಅಂತೂ ಗಿಲ್ಲಿಗೆ ಆದಂತಿದೆ. ಜೊತೆಗೆ ಕಾವ್ಯ ಎಲ್ಲೋ ಒಂದು ಕಡೆ ಗಿಲ್ಲಿಗೆ ಇಷ್ಟ ಇರೋದಂತಹ ಕೆಲಸಗಳನ್ನು ಮಾಡ್ತಾ ಇರುವಂಥದ್ದು ಎಲ್ಲೋ ಒಂದು ಕಡೆ ಗಿಲ್ಲಿಯಿಂದ ಅಂತರವನ್ನು ಕಾಪಾಡಿಕೊಳ್ಳುವಂಥ ಕೆಲಸವನ್ನು ಈಕೆ ಮಾಡಬೇಕು ಅನ್ನುವಂಥ ತೀರ್ಮಾನಕ್ಕೆ ಬಂದಿದ್ದಾಳ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಮೂಡಿದಂತೆ ಇದೆ. ಇನ್ನು ಇದನ್ನು ಹೊರತುಪಡಿಸಿದ್ರೆ ಮತ್ತೊಂದು ವಿಚಾರವನ್ನು ಕೂಡ ನಾವೆಲ್ಲಿ ಗಮನಿಸಬೇಕು. ಕಾವ್ಯ ಗಿಲ್ಲಿಯನ್ನು ತುಂಬ ಸ್ವಾರ್ಥಕ್ಕೆ ಬಳಸಿಕೊಂಡ್ರು ಅನ್ನೋಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹೌದು, ಕಾವ್ಯ ಇಲ್ಲಿ ಆರಂಭದಿಂದನೂ ಕೂಡ ಗಿಲ್ಲಿಯನ್ನು ಸ್ವಾರ್ಥಕ್ಕೆ ಬಳಸಿಕೊಂಡ್ರು. ಈ ವಿಚಾರವನ್ನು ಕಿಚ್ಚ ಸುದೀಪ್ ಅವರು ಕೂಡ ಸಾಕಷ್ಟು ಸಲ ಹೇಳಿದರು. ಕೆಲವೊಂದಷ್ಟು ಸಲ ಸ್ನೇಹಕ್ಕೆ ಒಂದು ಕಟ್ಟುಪಾಡುಗಳಿರಬೇಕು, ಬೌಂಡ್ರಿಗಳಿರಬೇಕು. ಆ ಬೌಂಡ್ರಿಯನ್ನು ಮೀರಿತು ಅಂತ ಹೇಳಿದ್ರೆ ಯಾವುದೇ ಸಂಬಂಧ ಆದರೂ ಕೂಡ ಅದಕ್ಕೆ ಬೆಲೆ ಇರೋದಿಲ್ಲ. ಇಲ್ಲೂ ಕೂಡ ಹಾಗೆ ಆಯಿತು ಅಂತೇಳಿ ಅನಿಸುತ್ತೆ. ಗಿಲ್ಲಿ ಕಾವ್ಯಗೆ ಕೊಟ್ಟಂಥ ಅತಿಯಾದ ಸಲುಗೆ ಮತ್ತು ಅತಿಯಾದಂತಹ ಒಂದು ನಂಬಿಕೆ ಬಹುಶಃ ಗಿಲ್ಲಿಗೆ ಇಲ್ಲಿ ಮುಳುವಾಯಿತು ಅಂತಲೂ ಕೂಡ ಹೇಳ್ಬೋದು. ಗಿಲ್ಲಿಯನ್ನು ಬಳಸಿಕೊಂಡು ಕಾವ್ಯ ಇಲ್ಲಿವರೆಗೂ ಕೂಡ ಬಂದರು, ಆಟವಾಡಿದರು ಮತ್ತು ತಮ್ಮತನವನ್ನು ತಾವು ವರ್ತಿಸಿದರು, ಅಥವಾ ಈಕೆದು ಇದೇ ಸ್ಟ್ರಾಟರ್ಜಿ ಆಗಿತ್ತೇನೋ ಅನ್ನೋದು ಈಗ ಅನುಮಾನ ಮೂಡುವಂತೆ ಮಾಡಿದೆ. ಇದರ ಜೊತೆಗೆ ಗಿಲ್ಲಿಯಿಂದ ಅಂತರವನ್ನು ಕಾಪಾಡಿಕೊಂಡು ಮಂಜು ಜೊತೆಗೆ ಈಗ ಸ್ನೇಹವನ್ನು ಬೆಳೆಸಿದ್ದು ಅಥವಾ ಹತ್ತಿರವಾಗಿದ್ದು ಮಂಜುಗೆ ಬಕೆಟ್ ಹಿಡಿಯುವಂಥ ಉದ್ದೇಶದಿಂದ ಮತ್ತು ವೀಕೆಂಡ್ನಲ್ಲಿ ಮಂಜು ಅತಿಥಿಯಾಗಿ ಬಂದಂತಹ ಮಂಜು ಹೊರಗಡೆ ಹೋಗುವಂಥ ಸಂದರ್ಭದಲ್ಲಿ ಒಳ್ಳೆಯ ಹೆಸರನ್ನು ಕೊಡಲಿ ಅಥವಾ ಒಳ್ಳೆಯ ಪಟ್ಟವನ್ನು ಕೊಡಲಿ ಅಥವಾ ಒಳ್ಳೆಯ ಸ್ಥಾನಮಾನವನ್ನು ಕೊಡಲಿ, ಕಾಯಿನ್ ಗೇನ್ ಕೊಡೋದಾದರೆ ಸ್ವಲ್ಪ ಜಾಸ್ತಿಯಾಗಿ ಕೊಡಲಿ ಅನ್ನುವಂಥ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಬಟ್ ಒಂದು ಒಳ್ಳೆಯ ಒಪಿನಿಯನ್ ನನ್ನ ಬಗ್ಗೆ ಕ್ರಿಯೇಟ್ ಆಗಲಿ ಅನ್ನೋಂಥ ಕಾರಣಕ್ಕೇನೋ ಈಕೆ ಈ ರೀತಿಯಾದಂಥ ಸ್ಟ್ರಾಟರ್ಜಿಯನ್ನು ಮಾಡಿದ್ಲ ಅನ್ನುವಂಥ ಅನುಮಾನ ಮೂಡುತ್ತೆ. ಇದನ್ನು ಹೊರತುಪಡಿಸಿದರೆ ಗಿಲ್ಲಿ ವಿರುದ್ಧ ಚುಚ್ಚು ಮಾತುಗಳನ್ನು ಕೂಡ ಸಾಕಷ್ಟು ಸಲ ಕಾವ್ಯ ಆಡಿದ್ದಾರೆ. ಇನ್ನು ಮೊನ್ನೆ ಒಂದು ವಿಚಾರವನ್ನು ಕೂಡ ಚರ್ಚಿಸುವಂಥ ಸಂದರ್ಭದಲ್ಲಿ ಗಿಲ್ಲಿ ಭೂತದ ಹಾಗೆ ಬಿಗ್ ಬಾಸ್ ಮನೆಯಿಂದ ಹೊರಗಡೆ ಹೋದ ಮೇಲೂ ಕೂಡ ನನಗೆ ಕಾಡ್ತಾನೆ ಅಂತೇಳಿ ಹೇಳಿರುವಂಥದ್ದು ಕೂಡ ಕಾವ್ಯ ಬಗ್ಗೆ ಸಾಕಷ್ಟು ಜನರಿಗೆ ಒಂದು ಅನುಮಾನ ಮೂಡುವಂತೆ ಮಾಡಿತು. ಗಿಲ್ಲಿಯಿಂದ ಲಾಭವನ್ನು ಪಡೀತಿದ್ದಂಥ ಈಕೆ ಗಿಲ್ಲಿಯಿಂದ ಲಾಭಕ್ಕಾಗಿ ಹತ್ತಿರ ಬಂದಿದ್ಲು. ಇದಾದ ಬಳಿಕ ಈಗ ಎಲ್ಲೋ ಒಂದು ಕಡೆ ಬೇರೆ ಬೇರೆ ಸೋರ್ಸ್ಗಳಿಂದ ಅದೇ ಕೆಲಸಗಳು ಆಗ್ತಿರೋದ್ರಿಂದ ಸಹಜವಾಗಿ ಗಿಲ್ಲಿಯನ್ನು ಸೈಡಿಗೆ ಒತ್ತಿರುವಂಥ ಕಾವ್ಯ ಬೇರೆದೇ ಸ್ಟ್ರಾಟಜಿಯನ್ನು ಮಾಡಿಕೊಂಡು ಇನ್ನು ಮುಂದೆ ಬೇರೆದೇ ರೀತಿಯಲ್ಲಿ ಆಟವನ್ನು ಆಡಬೇಕು ಅನ್ನೋಂಥ ತೀರ್ಮಾನಕ್ಕೆ ಬಂದಂತೆ ಕಾಣಿಸ್ತಿದೆ ಅನ್ನೋದು ಮಾತ್ರ ಸ್ಪಷ್ಟ. ಬಟ್ ಓವರಾಲ್ ಆಗಿ ಇಲ್ಲಿ ಇಷ್ಟು ದಿನದ ಆಟವನ್ನು ಮತ್ತು ಈ ವಾರದ ಆಟವನ್ನು ಗಮನಿಸಿದರೆ ಕಾವ್ಯ ಕಂಪ್ಲೀಟಾಗಿ ಬದಲಾಗಿದ್ದಾರೆ ಅನ್ನೋದನ್ನು ಯಾವುದೇ ಅನುಮಾನ ಇರದೆ ಹೇಳ್ಬೋದು. ಅದರ ಜೊತೆಗೆ ಕಾವ್ಯ ಆಟ, ಕಾವ್ಯ ಮಾತು, ಕಾವ್ಯ ನಡೆ, ಕಾವ್ಯ ನುಡಿ ಎಲ್ಲವೂ ಕೂಡ ಬದಲಾಗಿದೆ ಮುಂದೆಯೂ ಕೂಡ ಅನ್ನೋದು ಸ್ಪಷ್ಟವಾಗಿ ನಾವು ಹೇಳ್ಬೋದು. ಇದೆಲ್ಲದಕ್ಕೂ ಕೂಡ ಕಾರಣ ಏನು? ಸ್ವಾರ್ಥ. ಇದೆಲ್ಲದಕ್ಕೂ ಕೂಡ ಕಾರಣ ಏನು? ಆಕೆಯ ಒಂದು ಮುಂದಾಲೋಚನೆ. ಇದೆಲ್ಲದಕ್ಕೂ ಕೂಡ ಕಾರಣ ಏನು? ಆಕೆ ಹಾಕಿಕೊಂಡಿದ್ದಂಥ ಸ್ಕೆಚ್. ಈ ಸ್ಕೆಚ್ ಪ್ರಕಾರನೇ ಎಲ್ಲದೂ ಕೂಡ ನಡೀತಿದೆ, ಬಹುಶಃ ಮುಂದೆನೂ ಕೂಡ ನಡೆಯುತ್ತೆ ಅನ್ನೋದರಲ್ಲಿ ಯಾವ ಅನುಮಾನವೂ ಕೂಡ ಸದ್ಯಕ್ಕಂತೂ ಕಾಣಿಸ್ತಿಲ್ಲ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ಎಲ್ಲ ಬೆಳವಣಿಗೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಕಾವ್ಯ ಬಗ್ಗೆ ನಿಮಗೇನು ಅನಿಸುತ್ತೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದ.